ಮೂವಿ ಹೆಸರು ಡ್ಯೂಡ್. ಇದೊಂಥರ ಲವ್ ಕಮ್ ಟ್ರ್ಯಾಜಿಕ್ ಕಾಮಿಡಿ ಮೂವಿ ಅಂತ ಹೇಳ್ಬೋದು. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೂವಿ ಶುರುನಲ್ಲಿ ನಮ್ಮ ಹೀರೋ ಅಗನ್ ತನ್ನ ಮಾಜಿ ಲವರ್ ಅಮುತಾಳ ಮದುವೆ ಮನೆಗೆ ಬಂದಿರ್ತಾರೆ. ಮದುವೆ ಮನೆಯಲ್ಲಿ ನಿಂತು ಅಮುತಾ ಜೊತೆ ಕಳೆದಂತಹ ಎಲ್ಲ ಕ್ಷಣಗಳನ್ನು ನೆನ್ಪು ಮಾಡ್ಕೊಳ್ತಾ ಇರ್ತಾರೆ. ಈ ಕಡೆ ಈಕೆಯನ್ನು ರಿಸೆಪ್ಷನ್ ಕೂಡ ನಿಲ್ಲಿಸಿರ್ತಾರೆ. ಆಕೆ ಹತ್ರ ಬಂದು ನಮ್ಮ ಹೀರೋ ಅಗನ್ ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿ ಸೈಡು ಕರ್ಕೊಂಡು ಹೋಗ್ತಾರೆ. ನೀನು ನನ್ನ ಯಾಕೆ ಬಿಟ್ಟೋದೆ ಹೇಳು ಅಂತ ರೀಸನನ್ನು ಕೇಳ್ತಾ ಇರ್ತಾರೆ. ಅವಳು ಹೇಳ್ತಾಳೆ, ನೋಡು ಇಲ್ಲೆಲ್ಲ ಸೀನ್ ಕ್ರಿಯೇಟ್ ಮಾಡಬೇಡ, ತುಂಬ ಜನ ಇದ್ದಾರೆ ಅಂತ ಕೇಳ್ಕೊಳ್ತಿರ್ತಾಳೆ. ಬೇಸಿಕಲಿ ಇವಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆಯಿಂದ ಇವ್ರನ್ನ ಬ್ಲಾಕ್ ಮಾಡಿರ್ತಾರೆ. ಸೊ ಹಾಗಾಗಿ ನನ್ನ ಯಾಕೆ ಬಿಟ್ಟೋದ್ಲು ಅಂತ ರೀಸನ್ ಕೇಳೋದಕ್ಕೆ ಮದುವೆ ಮನೆಗೆ ಬಂದಿರ್ತಾರೆ. ರೀಸನ್ ಮಾತ್ರ ಹೇಳು ಹೇಳು ಅಂತ ಫೋರ್ಸ್ ಮಾಡೋ ಬರದಲ್ಲಿ ಆ ಹುಡುಗಿಯ ಕುತ್ತಿಗೆಯಲ್ಲಿದ್ದಂತಹ ತಾಲಿಯನ್ನು ಕಿತ್ತಾಕ್ಬಿಡ್ತಾರೆ. ಸೊ ಅಲ್ಲಿದ್ದಂತಹ ಜನಗಳು ತಾಲಿನ ಕಿತ್ತಾಕ್ಬಿಟ್ಟ ಅಂತ ಹೇಳ್ಬಿಟ್ಟು ನಮ್ಮ ಹೀರೋ ಅಗನ್ ಮೇಲೆ ಎಲ್ಲರೂ ಮಗ ಚುಚ್ತಾರೆ. ಆ್ಯಂಡ್ ಪೊಲೀಸವರು ಕೂಡ ಬಂದು ನಮ್ಮ ಹೀರೋ ಅಗನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಈತನನ್ನು ಬಿಡಿಸೋದಕ್ಕೆ ಅಂತ ಕುರಾಲ್ ಅನ್ನೋ ಹುಡುಗಿ ಪೊಲೀಸ್ ಸ್ಟೇಷನ್ಗೆ ಬರ್ತಾಳೆ. ಕುರಾಲ್ ಯಾರು ಅಂತಂದರೆ ಅಗನ್ಗೆ ಮಾವನ ಮಗಳು. ಹೇಳಿ ಕೇಳಿ ಇವರು ಮಾವ ಮಿನಿಸ್ಟರ್. ಸೊ ಮಿನಿಸ್ಟರ್ ಆಗಿರೋದ್ರಿಂದ ಪೊಲೀಸವರು ಅಗನನ್ನು ಆದಷ್ಟು ಬೇಗ ಬಿಟ್ಟು ಕಳಿಸ್ತಾರೆ. ಇನ್ನು ಈತನ ಅಮ್ಮ ಅಂದರೆ ಅಗನ್ ಅವರ ಅಮ್ಮ ಮಿನಿಸ್ಟರ್ಗೆ ತಂಗಿ, ಮಗನನ್ನು ತುಂಬಾ ಮುದ್ದಾಗಿ ಬೆಳೆಸಿರ್ತಾರೆ. ಇನ್ನು ಅಗನ್ಗೆ ಒಬ್ಬ ಬೆಸ್ಟ್ ಫ್ರೆಂಡ್ ಇರ್ತಾರೆ, ಆತನ ಹೆಸರು ಲಕ್ಸ್ ಅಂತ. ಇನ್ನು ಈ 3 ಜನ ಅಂದರೆ ಲಕ್ಸ್, ಅಗನ್, ಕುರಾಲ್ 3 ಜನ ಸೇರಿ ಒಂದು ಸರ್ಪ್ರೈಸ್ ಡ್ಯೂಡ್ ಅನ್ನೋ ಒಂದು ಕಂಪನಿಯನ್ನು ನಡೆಸ್ತಾ ಇರ್ತಾರೆ. ಇವ್ರ ಕೆಲಸ ಏನಪ್ಪ ಅಂತಂದರೆ ಈವೆಂಟನ್ನು ಅರೇಂಜ್ ಮಾಡಿ ಸರ್ಪ್ರೈಸನ್ನು ನೀಡೋದು. ಫಾರ್ ಎಕ್ಸಾಂಪಲ್, ಒಂದು ಕಾರು ಬರ್ತಾ ಇರುತ್ತೆ. ಆ ಕಾರ್ನ ಮುಂದೆ ಲಕ್ಸ್ ಹಾಗೂ ಅಗನ್ ಬೈಕ್ನ ಅಡ್ಡ ಹಾಕಿ ಜಗಳಾಡ್ತಾ ಇರ್ತಾರೆ. ಸೊ ಕಾರ್ನವರು ಇವ್ರಿಗೆ ಆವಾಜ್ ಹಾಕಿದಾಗ ಇವರು ಅವ್ರಿಗೆ ಗನ್ನನ್ನು ತೆಗೆದು ತೋರಿಸ್ತಾರೆ. ಅವಾಗ ಅವರು ಸಾರಿ ಸರ್ ಅಂತ ಎದುರುಕೊಳ್ತಾರೆ. ಅವಾಗ ಇವರು ಇದು ಗನ್ ಅಲ್ಲ, ಚಾಕ್ಲೇಟು ಅಂತ ಹೇಳಿ ಸರ್ಪ್ರೈಸ್, ನಾವು ಪ್ರ್ಯಾಂಕ್ ಮಾಡಿದ್ವಿ, ಇದನ್ನ ನಿಮ್ಮ ವೈಫ್ ಅವರೇ ಹೇಳಿ ಮಾಡಿಸಿದ್ದು, ನಿಮ್ಮ ಆ್ಯನಿವರ್ಸರಿ ಡೇಟ್ ಏನು ಅಂತ ಹೇಳಿದಕ್ಕೆ ಇವತ್ತಿನ ಡೇಟನ್ನು ಹೇಳ್ತಾರೆ. ಅವಾಗ ಸೊ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ, ಇದನ್ನ ನಿಮ್ಮ ವೈಫ್ ಅವರೇ ಹೇಳಿ ಮಾಡಿಸಿದ್ದು ಅಂತ ಹೇಳ್ತಾರೆ. ಈ ಥರ ಸರ್ಪ್ರೈಸ್ ಕೊಡುವಂಥ ಕೆಲಸನ ಇವರು 3 ಜನ ಸೇರಿ ಮಾಡ್ತಾ ಇರ್ತಾರೆ. ಕುರಾಲ್ ಹಾಗೂ ಅಗನ್ ಅವರ ಬಾಂಧವ್ಯ ತುಂಬಾ ಚೆನ್ನಾಗಿರುತ್ತೆ. ಹೀಗೆ ಒಂದಿನ ಪ್ರ್ಯಾಂಕ್ ಮಾಡೋದಕ್ಕೆ ಅಂತ ಮೆಟ್ರೋದಲ್ಲಿ ಹೋಗ್ತಾ ಇರಬೇಕಾದ್ರೆ ರಿವರ್ಸ್ ನಮ್ಮ ಹೀರೋಗೆ ಪ್ರ್ಯಾಂಕ್ ಮಾಡೋದಕ್ಕೆ ಅಂತ ಮೆಟ್ರೋದ ಲೈಟನ್ನೆಲ್ಲ ಆಫ್ ಮಾಡಿಸಿ ನಮ್ಮ ಕುರಾಲ್ ಅವರು ಮಂಡಿಯನ್ನು ಹೂರಿ ಅಗನ್ ಅವ್ರಿಗೆ ಪ್ರಪೋಸ್ ಮಾಡ್ತಾರೆ. ನನಗೆ ನೀನಂದರೆ ತುಂಬಾ ಇಷ್ಟ, ನೀನು ನನ್ನ ಮದುವೆ ಆಗ್ತೀಯಾ ಅಂತ ಅಗನ್ ಅವರನ್ನು ಕೇಳ್ಕೊಳ್ತಾರೆ. ಸರಿ ಅಂತ ಹೇಳಿಬಿಟ್ಟು ಅಷ್ಟು ಜನಗಳ ಮುಂದೆ ರಿಜೆಕ್ಟ್ ಮಾಡಬಾರ್ದು ಅಂತ ಹೇಳಿ ಅಗನ್ ಅವರು ಅವ್ರ ಪ್ರಪೋಸಲ್ನ ಒಪ್ಕೋತಾರೆ. ನಮ್ಮ ಕುರಾಲ್ ಅವರು ತುಂಬಾ ಖುಷಿ ಆಗ್ತಾರೆ. ಹೀಗೆ ವಾಪಸ್ ಬೈಕಲ್ಲಿ ಬರಬೇಕಾದ್ರೆ ಅಗನ್ ಅವ್ರು ಹೇಳ್ತಾರೆ, ನಾನು ನೀನು ಓನ್ಲಿ ಫ್ರೆಂಡ್ಸ್ ಮಾತ್ರ, ನಿನಗೆ ನನ್ನ ಮೇಲೆ ಯಾವುದೇ ಥರ ಫೀಲಿಂಗ್ಸೇ ಇಲ್ಲ, ಝೀರೋ ಫೀಲಿಂಗ್ಸ್, ಓನ್ಲಿ ಫ್ರೆಂಡ್ಶಿಪ್, ನೀ ನನಗೆ ಫ್ರೆಂಡ್ ಮಾತ್ರ ಅಂತ ಹೇಳಿ ರಿಜೆಕ್ಟ್ ಮಾಡ್ತಾರೆ. ಇದಕ್ಕೆ ನಮ್ಮ ಕುರಾಲ್ ತುಂಬಾ ಶಾಕ್ ಆಗಿ ಹೇಳ್ತಾ, ಸರಿ ಆಯಿತು, ನನಗೆ ನಿನ್ನ ಜೊತೆ ಇನ್ಮೇಲೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ, ಹಾಗಂತ ನಿನ್ನ ಬಿಟ್ಟಿರೋದು ನನಗೆ ತುಂಬಾ ಕಷ್ಟ ಆಗುತ್ತೆ, ಆದರೂ ಪರವಾಗಿಲ್ಲ, ನಾನು ಹೈಯರ್ ಸ್ಟಡಿಗೆ ಅಂತ ಫಾರಿನ್ಗೆ ಹೋಗ್ತೀನಿ ಅಂತ ಹೇಳಿ ಮನೆಗೆ ಹೋಗಿ ನಮ್ಮ ಕುರಾಲ್ ಅವರು ಬಾತ್ರೂಮ್ನಲ್ಲಿ ಕೂತ್ಕೊಂಡು ಚೆನ್ನಾಗಿ ಹೇಳ್ತಾರೆ. ಅಂದ್ಕೊಂಡಂತೆ ನಮ್ಮ ಕುರಾಲ್ ಹೈಯರ್ ಸ್ಟಡಿಗೆ ಅಂತ ವಿದೇಶಕ್ಕೆ ಹೋಗ್ತಾರೆ. ಹೀಗೆ ಉಣ್ಕೊಂಡು ತಿನ್ಕೊಂಡು ನಮ್ಮ ಹೀರೋ ಆರಾಮಾಗಿರ್ತಾರೆ. ಒಂದು 6 ತಿಂಗಳು ಕಳೆಯುತ್ತೆ. ನಮ್ಮ ಹೀರೋ ಫ್ರೆಂಡ್ಸ್ ಎಲ್ಲ ಬೈತಾ ಇರ್ತಾರೆ, ಅಂಥ ಹುಡುಗಿನ ರಿಜೆಕ್ಟ್ ಮಾಡ್ದಲ್ಲ, ನಿನ್ಗೇನಾಗಿದೆ ಅಂತ ಹೇಳಿ ಅಗನ್ಗೆ ಬೈತಾ ಇರ್ತಾರೆ. ಹೀಗೆ ಒಂದಿನ ಅಗನ್ ಹಾಗೂ ಲಕ್ಸು ಬೈಕ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ನಾಯಿಗಳು ಅವ್ರನ್ನೇ ಗುರಾಯಿಸ್ತಾ ಇರುತ್ತೆ. ಇದರಿಂದ ಪ್ಯಾನಿಕ್ ಆಗಿ ಗಾಬರಿ ಆಗಿಬಿಟ್ಟು ನಮ್ಮ ಲಕ್ಸು ಗಾಡಿಯನ್ನು ಉರುಳಿಸ್ಬಿಡ್ತಾರೆ. ಗಾಡಿಯಿಂದ ಬಿದ್ದಾಗ ಅವ್ರಿಗೆ ಇನ್ನೇನೋ ನಾ ಸತ್ತೇ ಹೋದೆ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಬಿದ್ದಿದ್ದ ಆ 10 ಸೆಕೆಂಡ್ಗಳಲ್ಲೂ ಕೂಡ ಅವ್ರಿಗೆ ಕುರಾಲ್ ಮುಖವೇ ಕಾಣಿಸ್ತಾ ಇರುತ್ತೆ. ಅವ್ರಿಗೆ ರಿಯಲೈಸ್ ಆಗುತ್ತೆ, ನಾನು ಸಾಯ್ತಾ ಇರೋ ಕ್ಷಣಗಳಲ್ಲೂ ಕೂಡ ನನಗೆ ಕುರಾಲ್ ಮುಖನೇ ಕಾಣಿಸ್ತಾ ಇದೆ. ಹಾಗಾದರೆ ಕುರಾಲ್ ಮೇಲೆ ನನಗೆ ತುಂಬಾ ಪ್ರೀತಿ ಇದೆ, ಕುರಾಲನ್ನ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸೀದಾ ಅವ್ರ ಮಾವನ ಹತ್ರ ಹೋಗ್ತಾರೆ. ಹೀರೋ ಅವ್ರ ಮಾವನ ಹತ್ರ ಬಂದ್ಬಿಟ್ಟು, ಮಾವ ನಾನು ಕುರಾಲ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ಇದರಿಂದ ತುಂಬಾ ಖುಷಿಯಾಗಿ ಅವರ ಮಿನಿಸ್ಟರ್ ಮಾವ, ಒಳ್ಳೇದಾಯಿತು, ನಿನ್ನ ವಿಚಾರವಾಗಿಯೇ ನನ್ನ ಮಗಳು ಬೇಜಾರು ಮಾಡಿಕೊಂಡು ಹೈಯರ್ ಸ್ಟಡಿಗೆ ಅಂತ ಫಾರಿನ್ಗೆ ಹೋಗಿದ್ದಾಳೆ, ಅವಳು ಬಂದ ತಕ್ಷಣ ನಿನ್ಗೂ ಅವಳಿಗೂ ಮದುವೆ ಮಾಡಿಸ್ತೀನಿ, ಇನ್ನು 2-3 ತಿಂಗಳಲ್ಲಿ ಅವಳು ಬರ್ತಾಳೆ, ನಿನ್ಗೂ ಅವಳಿಗೂ ಮದುವೆ ಅಂತ ಹೇಳಿಬಿಟ್ಟು ಕುರಾಲ್ಗೂ ಕೂಡ ಈ ವಿಚಾರವನ್ನು ಮುಟ್ಟಿಸ್ತಾರೆ. ಓಕೆ, ಇವಾಗ ನಮ್ಮ ಕುರಾಲ್ ಇಂಡಿಯಾಗೆ ಬರುವಂತಹ ಸಮಯ ಆಗುತ್ತೆ. ಮದುವೆ ಕೆಲಸಗಳು ಕೂಡ ತುಂಬಾ ಭರ್ಜರಿಯಾಗಿ ನಡೀತಾ ಇರುತ್ತೆ. ಇವರು ಮಿನಿಸ್ಟರ್ ಆಗಿರೋದ್ರಿಂದ ಇವರು ಎಲ್ಲ ಪೊಲಿಟಿಷಿಯನ್ಸ್ಗಳನ್ನೂ ಕೂಡ
ಇನ್ವೈಟ್ ಮಾಡಿರ್ತಾರೆ. ಈ ಕಡೆ ನಮ್ಮ ಹೀರೋ ಎಲ್ಲರಿಗೂ ಕೂಡ ಇನ್ವಿಟೇಷನ್ ಕೊಡ್ತಾ ಇರ್ತಾರೆ. ಹಾಗೆ ತಮ್ಮ ಮಾಜಿ ಪ್ರೇಯಸಿ ಅಮುದಾಳಿಗೂ ಕೂಡ ಮದುವೆಗೆ ಇನ್ವೈಟ್ ಮಾಡ್ತಾರೆ. ಆಗ ಅಮುದಾ ಹೇಳ್ತಾಳೆ, ಸಾರಿ ನನ್ನ ಮದುವೆಗೆ ಬರೋದಕ್ಕಾಗಲ್ಲ, ನನ್ನ ಹಸ್ಬೆಂಡ್ಗೆ ಕೆನಡಾದಲ್ಲಿ ಕೆಲಸ ಸಿಕ್ಕಿದೆ, ಸೊ ನಾವು ನಾಳೆನೇ ಕೆನಡಾಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಓಕೆ, ಇವಾಗ ಕುರಾಲ್ ಅವರು ಇಂಡಿಯಾಗೆ ಬಂದಿರ್ತಾರೆ. ಕುರಾಲ್ ಅವ್ರನ್ನ ಮೀಟ್ ಮಾಡೋದಕ್ಕೆ ನಮ್ಮ ಅಗನ್ ಅವರು ಬರ್ತಾರೆ. ಅಷ್ಟರಲ್ಲಿ ಕುರಾಲ್ ಅವರು ನಮ್ಮ ಅಗನ್ಗೆ ಒಂದು ಶಾಕಿಂಗ್ ನ್ಯೂಸನ್ನು ಹೇಳ್ತಾರೆ. ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ ತಕ್ಷಣ ಅಗನ್ ಅವರು ಫ್ರ್ಯಾಂಕ್ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ನೋನು, ನಾನು ಪ್ರ್ಯಾಂಕ್ ಮಾಡ್ತಾ ಇಲ್ಲ. ನೀನು ನನ್ನ ರಿಜೆಕ್ಟ್ ಮಾಡಿದ್ಮೇಲೆ ನನಗೆ ಕೂರಕ್ಕಾಗ್ತಿರ್ಲಿಲ್ಲ, ನಿಲ್ಲಕ್ಕಾಗ್ತಿರ್ಲಿಲ್ಲ, ಓದೋಕ್ಕಾಗ್ತಿರ್ಲಿಲ್ಲ. ಆವಾಗ ನನ್ನ ಲೈಫಲ್ಲಿ ಪಾರಿ ಅನ್ನೋ ಒಂದು ಹುಡುಗ ಬಂದ. ಅವನು ನನಗೆ ತುಂಬಾ ಹತ್ತಿರ ಆದ. ಅವನು ನನಗೆ ಪ್ರಪೋಸ್ ಮಾಡ್ದ. ಆದರೆ ನಾನು ಅವನ ಪ್ರಪೋಸನ್ನು ಇನ್ನೂ ಕೂಡ ಒಪ್ಕೊಂಡಿಲ್ಲ. ಯಾಕಂದರೆ ಅವತ್ತೇ ನಮ್ಮಪ್ಪ ಫೋನ್ ಮಾಡಿ ನನಗೂ ನಿನಗೂ ಮದುವೆ ಅಂತ ಹೇಳಿದ್ರು. ನಾನು ತುಂಬಾ ಕನ್ಫ್ಯೂಷನಲ್ಲಿದ್ದೀನಿ ಅಂತ ಹೇಳ್ತಾರೆ. ಸೊ ಫೈನಲಿ ನಮ್ಮ ಹೀರೋಗೆ ಅರ್ಥ ಆಗುತ್ತೆ, ನಮ್ಮ ಕುರಾಲ್ಗೆ ಪಾರಿ ಮೇಲೇ ಲವ್ ಇರೋದು, ನನ್ನ ಮೇಲೆ ಲವ್ ಇಲ್ಲ ಅಂತ. ಆವಾಗ ನಮ್ಮ ಹೀರೋ ನಾನು ಕೂಡ ನಿನಗೆ ಪ್ರ್ಯಾಂಕ್ ಮಾಡಿದೆ, ನನಗೆ ನಿನ್ನ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ, ಝೀರೋ ಫೀಲಿಂಗ್ಸ್, ಓನ್ಲಿ ಫ್ರೆಂಡ್ಶಿಪ್, ನಿನಗೂ ಪಾರಿಗೂ ಮದುವೆ ಮಾಡಿಸೋಣ ಅಂತ ಹೇಳ್ತಾನೆ. ಆವಾಗ ನಮ್ಮ ಕುರಾಲ್ ತುಂಬಾ ಖುಷಿ ಆಗ್ತಾರೆ. ಸರಿ, ಇವಾಗ ಈ ವಿಚಾರನ ನಮ್ಮಪ್ಪನಿಗೆ ಹೇಗೆ ಹೇಳೋದು ಅಂತ ಕುರಾಲ್ ಯೋಚನೆ ಮಾಡ್ತಾರೆ. ಸರಿ ಇಲ್ಲೇರು ಅಂತ ಹೇಳಿಬಿಟ್ಟು ಬಾತ್ರೂಮ್ಗೆ ಹೋಗಿ ನಮ್ಮ ಹೀರೋ ಅಗನ್ ತುಂಬಾ ಕುರಾಲನ್ನು ನೆನೆಸ್ಕೊಂಡು ಅಳ್ತಾರೆ. ನಾನು ಇಷ್ಟಪಡ್ತಿರೋ ಹುಡುಗಿ ಬೇರೆ ಹುಡುಗನ ಇಷ್ಟಪಡ್ತಾ ಇದ್ದಾಳೆ, ಸೊ ಇವಾಗ ನಾನು ಅವಳನ್ನು ಬಿಟ್ಕೊಡ್ಲೇಬೇಕಾದ ಪರಿಸ್ಥಿತಿ ಇದೆ ಅಂತ ಹೇಳಿ ಅವಳ ಪ್ರೀತಿಯನ್ನು ನೆನೆಸ್ಕೊಂಡು ನಮ್ಮ ಹೀರೋ ಅಗನ್ ತುಂಬಾ ಅಳ್ತಿರ್ತಾನೆ. ಅಳ್ತಾ ಅಲ್ಲಿಂದ ವಾಪಸ್ ಬರ್ತಾನೆ. ಇವಾಗ ಕುರಾಲ್ ಅಗನ್ಗೆ ಕೇಳ್ತಾಳೆ, ಪ್ಲೀಸ್ ಅಗನ್, ನನಗೆ ಧೈರ್ಯ ಸಾಲಲ್ಲ, ಅಪ್ಪನ ಜೊತೆ ಈ ವಿಚಾರವಾಗಿ ನಾನು ಮಾತಾಡಬೇಕು, ಪ್ಲೀಸ್ ನೀನು ನನ್ನ ಜೊತೆ ಬಾ ಅಂತ ಕೇಳ್ತಾಳೆ. ಆವಾಗ ಅಗನ್, ಇಲ್ಲ ನಾನು ಬರೋದಕ್ಕಾಗಲ್ಲ, ನೀನೇ ಹೋಗಿ ನಿಮ್ಮ ಅಪ್ಪನಿಗೆ ವಿಚಾರನ ತಿಳಿಸು ಅಂತ ಹೇಳಿಬಿಟ್ಟು ಒಂದು ವಿಡಿಯೋ ಕಾಲನ್ನು ಮಾಡಿ, ನಾನು ಇಲ್ಲಿ ವಿಡಿಯೋ ಕಾಲಲ್ಲಿ ನೋಡ್ತಾ ಇರ್ತೀನಿ, ನಾನು ನಿನ್ನ ಜೊತೆನೇ ಇದ್ದೀನಿ ಅಂತ ತಿಳ್ಕೊಂಡು ನೀನು ಧೈರ್ಯವಾಗಿ ನಿಮ್ಮ ಅಪ್ಪನ ಜೊತೆ ಈ ವಿಚಾರನ ಹೇಳು ಅಂತ ಹೇಳ್ತಾನೆ. ಸರಿ ಅಂತ ಹೇಳಿಬಿಟ್ಟು ನಮ್ಮ ಕುರಾಲ್ ಅಪ್ಪನ ಹತ್ರ ಬರ್ತಾಳೆ. ತುಂಬಾ ಭಯ ಪಟ್ಕೊಂಡು ನಮ್ಮ ಕುರಾಲ್ ಅವ್ರ ಅಪ್ಪನ ಜೊತೆ ಮಾತಾಡ್ತಾಳೆ. ಅಪ್ಪ, ನನಗೆ ಅಗನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ, ನಾನೊಂದು ಹುಡುಗನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅವರಪ್ಪ, ಸರಿನಮ್ಮ ಆಯಿತು, ಹುಡುಗನ ಹೆಸರೇನು? ಪಾರಿ ಅಂತ. ಅವನೇನು ಮಾಡ್ಕೊಂಡಿದ್ದಾನೆ? ನನ್ನ ಜೊತೆ ಇವಾಗಷ್ಟೇ ಸ್ಟಡಿ ಮುಗಿಸ್ತಾ ಅಪ್ಪ ಅಂತ ಹೇಳ್ತಾಳೆ. ಸರಿ, ಅಪ್ಪ ಅಮ್ಮ ಇಲ್ಲ ಅಪ್ಪ, ಅವನು ಅನಾಥ ಅಂತ ಹೇಳ್ತಾಳೆ. ಸರಿ, ಆಸ್ತಿನೂ ಇಲ್ಲ ಅಪ್ಪ ಅಂತ ಹೇಳ್ತಾಳೆ. ಸರಿ ಬಿಡಮ್ಮ, ನಮ್ಮ ಆಸ್ತಿನೇ ಅವನ ಆಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಫೈನಲಿ ಅವರಪ್ಪ ಕೇಳ್ತಾರೆ, ಎಲ್ಲದಕ್ಕೂ ಓಕೆ ಅಂತ ಹೇಳ್ಬಿಟ್ಟು, ಸರಿ ಯಾವ ಕ್ಯಾಸ್ಟು ಅಂತ ಕೇಳ್ತಾರೆ. ಅವಳು ಹೇಳ್ತಾಳೆ, ನಮ್ಮ ಕ್ಯಾಸ್ಟ್ ಅಲ್ಲಪ್ಪ ಅಂತ ಹೇಳ್ತಾಳೆ. ಅದಕ್ಕೆ ಅವರಪ್ಪ ಸೆಟ್ ಮಾಡಿಕೊಂಡು, ನೋ, ನೀನು ಅಗನನ್ನೇ ಮದುವೆ ಆಗಬೇಕು, ನೀನು ಬೇರೆ ಯಾವುದೇ ಕ್ಯಾಸ್ಟ್ ಹುಡುಗನ ಮದುವೆ ಆಗೋದು ನನಗಿಷ್ಟ ಇಲ್ಲ. ನಿನಗೆ ಗೊತ್ತಲ್ವಾ, ನಿಮ್ಮ ಅತ್ತೆ ಅಂದರೆ ನನ್ನ ತಂಗಿನ ಬೇರೆ ಕ್ಯಾಸ್ಟ್ ಹುಡುಗ ಮದುವೆ ಮಾಡ್ಕೊಂಡ ಅಂತ ಹೇಳಿದ ವಿಚಾರಕ್ಕೇ ನನ್ನ ತಂಗಿನ ಬಾವಿಗೆ ನುಗ್ಗಿ ಸಾಯಿಸಿದ್ದೀನಿ, ನಿನ್ನನ್ನು ಸಾಯಿಸೋದು ದೊಡ್ಡದೇನಲ್ಲ ಅಂತ ಹೇಳ್ತಾನೆ. ಇದಕ್ಕೆ ನಮ್ಮ ಕುರಾಲ್, ಇಲ್ಲ ನಾನು ಪಾರಿನೇ ಮದುವೆ ಆಗೋದು, ನನಗೆ ಅಗನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ನಮ್ಮ ಕುರಾಲ್ ಹೇಳ್ತಾಳೆ. ಇದಕ್ಕೆ ಅವರಪ್ಪ ಮತ್ತೆ ಸಿಟ್ಟಾಗಿ ಗನ್ನನ್ನು ತಗೊಂಡು ಅವಳಿಗೆ ಶೂಟ್ ಮಾಡೋದಕ್ಕೆ ಹೋಗ್ತಾರೆ. ಈ ಕಡೆ ನಮ್ಮ ಹೀರೋ ಅಗನ್ ಇದನ್ನೆಲ್ಲ ವಿಡಿಯೋ ಕಾಲಲ್ಲಿ ಗಮನಿಸ್ತಾ ಇರ್ತಾರೆ. ಇದನ್ನೆಲ್ಲ ಗಮನಿಸ್ತಿದ್ದಂತಹ ನಮ್ಮ ಅಗನ್ ಮನೆಗೆ ಓಡಿ ಬರ್ತಾರೆ. ಬಂದ್ಬಿಟ್ಟು, ಮಾವ ನಾವು ಪ್ರ್ಯಾಂಕ್ ಮಾಡಿದ್ವಿ ಮಾವ, ಪ್ರ್ಯಾಂಕ್, ಇದೆಲ್ಲ ತಮಾಷೆಗೆ ಮಾವ, ಪ್ರ್ಯಾಂಕ್ ಮಾಡಿದ್ವಿ ಅಂತ ಹೇಳ್ತಾರೆ. ಈ ಕಡೆ ನಮ್ಮ ಕುರಾಲಪ್ಪ ಕೂಡ, ನಾನು ಅಷ್ಟೇ ಹೇಳಿ ಮಯ್ಯ, ಪ್ರ್ಯಾಂಕ್ ಮಾಡಿದೆ, ಪ್ರ್ಯಾಂಕ್ ನಿಮ್ಗಷ್ಟೇ ಮಾಡಕ್ ಬರೋದಾ, ನಾನು ಪ್ರ್ಯಾಂಕ್ ಮಾಡ್ತೀನಿ ನೋಡು, ಈ ಗನ್ನಲ್ಲಿ ಬುಲೆಟೇ ಇಲ್ಲ, ಖಾಲಿ ಗನ್ ಅಂತ ತೋರಿಸ್ತಾರೆ. ಸದ್ಯ ಜೀವ ಉಳಿತು ಅಂತ ಹೇಳಿ ಕುರಾಲ್ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಕುರಾಲ್ಗೆ ತುಂಬಾ ಟೆನ್ಷನ್ ಆಗಿರುತ್ತೆ, ನಾನು ಹೇಗೆ ಪಾರಿನ ಮದುವೆ ಆಗೋದಪ್ಪ ಅಂತ. ಈ ಕಡೆ ರಿಸೆಪ್ಷನ್ಗೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ರಿಸೆಪ್ಷನ್ ಟೈಮ್ ಕೂಡ ಬಂದೇ ಬಿಡುತ್ತೆ. ನಮ್ಮ ಹೀರೋ ಅಗನ್ ತುಂಬಾ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ. ನಮ್ಮ ಕುರಾಲ್ ಆರಾಮಾಗಿ, ಯು ಡೋಂಟ್ ವರಿ ಅಗನ್, ಪಾರಿ ಬರ್ತಾನೆ, ನನ್ನ ಕರ್ಕೊಂಡು ಹೋಗ್ತಾನೆ, ನಾನು ಪಾರಿ ಓಡೋಗ್ತೀವಿ ಅಂತ ಹೇಳ್ತಾಳೆ. ಅಷ್ಟಕ್ಕೆ ಪಾರಿ ಕೂಡ ಅಲ್ಲಿಗೆ ಬರ್ತಾನೆ. ನನಗೆ ಬೆಂಗಳೂರಲ್ಲಿ ಗಜ ಅಂತ ಒಬ್ಬರು ಮಿನಿಸ್ಟರ್ ಗೊತ್ತಿದ್ದಾರೆ, ನಾನು ಕುರಾಲ್ ಇಲ್ಲಿಂದ ಓಡೋಗ್ತೀವಿ, ನಮಗೆ ಗಜ ಹಾಗೆ ಅವ್ರ ಕಡೆಯವರು ಸಪೋರ್ಟ್ ಮಾಡ್ತಾರೆ ಅಂತ ಬಿಲ್ಡಪ್ ತಗೊಳ್ತಾ ಇರ್ತಾನೆ. ಅಲ್ಲಿ ನೋಡಿದ್ರೆ ಗಜ ಅವ್ರು ಬಂದು ಮಿನಿಸ್ಟರ್ ಕಾಲ್ಗೆ ಬಿದ್ದು, ನೀವು ನಮ್ಮ ಗುರುಗಳು ಅಂತ ಆಶೀರ್ವಾದ ತಗೋತಾ ಇರ್ತಾರೆ. ಇದನ್ನು ನೋಡಿದಂತಹ ಪಾರಿ ಹಾಗೂ ಕುರಾಲ್ಗೆ ತುಂಬಾ ಟೆನ್ಷನ್ ಆಗುತ್ತೆ.
ಇವಾಗ ಏನು ಮಾಡೋದು, ಇಲ್ಲಿಂದ ಹೇಗೆ ಓಡೋಗೋದು, ಪ್ಲೀಸ್ ನಮಗೆ ಹೆಲ್ಪ್ ಮಾಡು ಅಗನ್ ಅಂತ ಹೇಳಿ ಕೇಳ್ಕೊಳ್ತಾ ಇರ್ತಾರೆ. ಕುರಾಲ್ ಹಾಗೂ ಪಾರಿ ಕೇಳ್ಕೊಳ್ತಾ ಇದ್ದಾರೆ, ಪ್ಲೀಸ್ ನಮ್ಮನ್ನು ಬಚಾವ್ ಮಾಡು, ಇಲ್ಲಿಂದ ನಾವು ಹೇಗಾದರೂ ಮಾಡಿ ಎಸ್ಕೇಪ್ ಆಗಬೇಕು, ಪ್ಲೀಸ್ ಏನಾದರೂ ಹೆಲ್ಪ್ ಮಾಡು ಅಂತ ನಮ್ಮ ಅಗನನ್ನು ಕೇಳ್ಕೊಳ್ತಾ ಇರ್ತಾರೆ. ಅಗನ್ಗೆ ಅವಾಗ ಒಂದು ಯೋಚನೆ ಬರುತ್ತೆ, ಸರಿ ಇವತ್ತು ನೈಟು ನಾನು ನಿಮಗೆ ಫ್ಲೈಟನ್ನು ಬುಕ್ ಮಾಡ್ತೀನಿ ಬ್ಯಾಂಕಾಕ್ಗೆ, ನೀವು ಬ್ಯಾಂಕಾಕ್ಗೆ ಹೋಗಿ ಅಲ್ಲಿಂದ ಬೇರೆ ದೇಶಕ್ಕೆ ಹೋಗಿ ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಬಟ್ ಇಲ್ಲಿ ನಮ್ಮ ಪಾರಿ ಹತ್ರ ಪಾಸ್ಪೋರ್ಟೇ ಇರೋದಿಲ್ಲ. ಅಗನ್ ಪಾರಿಗೆ ಚೆನ್ನಾಗಿ ಬೈತಾರೆ, ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ, ಬೇರೆ ದೇಶಕ್ಕೆ ಹೋಗಬೇಕು ಅಂದರೆ ಪಾಸ್ಪೋರ್ಟ್ ಇರಬೇಕು ಅಂತ, ಒಂದು ಪಾಸ್ಪೋರ್ಟ್ ಮಾಡ್ಕೊಂಡು ಇಟ್ಕೊಂಡಿಲ್ಲ ನೀನು ಅಂತ ಚೆನ್ನಾಗಿ ಬೈಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ಥಿಂಕ್ ಮಾಡ್ತಾ ಇರ್ತಾರೆ. ಈ ಕಡೆ ರಿಸೆಪ್ಷನ್ ಸಮಯ ಕೂಡ ಬರುತ್ತೆ. ಪಾರಿ ಹೇಳ್ತಾರೆ ಅಗನ್ಗೆ, ಅಗನ್ ನನಗೆ ನಿನ್ನ ಮೇಲೆ ತುಂಬಾನೇ ನಂಬಿಕೆ ಇದೆ, ನೀನು ಕುರಾಲ್ ಮದುವೆ ಆಗ್ಬಿಡಿ, ಅದಾದಮೇಲೆ ನಾನು ಪಾಸ್ಪೋರ್ಟನ್ನು ಮಾಡಿಸ್ಕೊಂಡು ಕುರಾಲನ್ನು ಬೇರೆ ದೇಶಕ್ಕೆ ಕರ್ಕೊಂಡು ಹೊರಟೋಗ್ತೀನಿ, ಪ್ಲೀಸ್ ಇವಾಗ ನೀನು ಕುರಾಲ್ ಮದುವೆ ಆಗಿ ಅಂತ ಹೇಳಿ ಒಪ್ಸೋದಕ್ಕೆ ಟ್ರೈ ಮಾಡ್ತಾನೆ. ಅವಾಗ ನಮ್ಮ ಅಗನ್ ಒಪ್ಪೋದೇ ಇಲ್ಲ, ನೋ 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 ಸಾಧ್ಯನೇ ಇಲ್ಲ, ನಾನು ಮದುವೆ ಆಗೋದಂತೆ ನೀನು ಕರ್ಕೊಂಡು ಹೋಗೋದಂತೆ, ಇದು ಹೇಗೆ ಸಾಧ್ಯ ಆಗುತ್ತೆ, ನಾನು ಇದಕ್ಕೆ ಒಪ್ಪಲ್ಲ ಅಂತ ನಮ್ಮ ಅಗನ್ ಒಪ್ತಾ ಇರಲ್ಲ. ಸ್ಟಾರ್ಟಿಂಗಲ್ಲಿ ಕುರಾಲ್ ಕೂಡ ಒಪ್ತಾ ಇರಲ್ಲ, ಆಮೇಲೆ ಒಪ್ಕೊಳ್ತಾಳೆ. ಯಾಕಂದರೆ ನಾನು ಪಾರಿ ಮದುವೆ ಆದರೆ ನಮ್ಮಪ್ಪ ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ, ನಮ್ಮಿಬ್ಬರನ್ನೂ ಸಾಯಿಸ್ಬಿಡ್ತಾರೆ, ನಾನು ಇವಾಗ ಅಗನನ್ನು ಮದುವೆ ಆಗಿ ನೆಕ್ಸ್ಟು ಪಾರಿ ಜೊತೆ ಫಾರಿನ್ಗೆ ಹೋಗಿ ಅಲ್ಲಿ ಪಾರಿ ಜೊತೆ ಇರಬೇಕು ಅಂತ ಅಂದ್ಕೊಳ್ತಾಳೆ. ಪಾರಿ ಹಾಗೂ ಕುರಾಲ್ ಸೇರ್ಕೊಂಡು ಅಗನನ್ನ ಹಂಗೋ ಹಿಂಗೋ ಮಾಡಿ ಮದುವೆಗೆ ಒಪ್ಸೇ ಬಿಡ್ತಾರೆ. ಈ ಕಡೆ ಕುರಾಲ್ ಹಾಗೂ ಅಗನನ್ನ ಮದುವೆ ಆಗ್ಬಿಡ್ತಾರೆ. ಈ ಕಡೆ ಅವರ ಅಪ್ಪ ಕೂಡ ಒಂದು ಫ್ಲ್ಯಾಟನ್ನ ಗಿಫ್ಟ್ ಆಗಿ ಕೊಡ್ತಾರೆ ಇವರಿಬ್ರು ಜೋಡಿ. ಫ್ಲ್ಯಾಟು ನನ್ನ ಮೊಮ್ಮಗನ ಹೆಸರಲ್ಲಿದೆ, ಇನ್ನು 9 ತಿಂಗಳು ಒಳಗಡೆ ನೀವಿಬ್ರು ನನಗೆ ಒಂದು ಮೊಮ್ಮಗನ ಕೊಡಬೇಕು, ಕೊಡದೇ ಇದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ನಮ್ಮ ಪಾರಿ ಪಾಸ್ಪೋರ್ಟನ್ನು ತಗೊಂಡು ಬರ್ತಾರೆ. ಆಕೆಯನ್ನ ಕರೀತಾರೆ, ಬಾ ನಾವು ಫಾರಿನ್ಗೆ ಹೋಗ್ಬಿಡೋಣ ಅಂತ. ಬಟ್ ಅಷ್ಟರಲ್ಲಿ ಫಾರಿನ್ ಅವ್ರು ಹೇಳ್ತಾರೆ, ರಿಟರ್ನ್ ಟಿಕೆಟ್ ಇಲ್ಲದೆ ನಾವು ನಿಮ್ಮನ್ನು ಕರ್ಸ್ಕೊಳಕ್ಕಾಗಲ್ಲ, ಆ್ಯಂಡ್ ವರ್ಕ್ ವೀಸಾ ಇರಬೇಕು, ಜಾಸ್ತಿ ದಿನ ಇರಬೇಕು ಅಂದರೆ ಅಂತ ಹೇಳ್ತಾರೆ. ಆವಾಗ ನಮ್ಮ ಹೀರೋ ಅಗನ್ ಒಂದು ಐಡಿಯಾ ಮಾಡ್ತಾರೆ, ಅವರ ಎಕ್ಸ್ ಲವರ್ ಅಮುದಾಗೆ ಕಾಲ್ ಮಾಡ್ತಾರೆ. ಮೆಡಿಕಲ್ ಚೆಕಪ್ ಕೂಡ ಆಗಿದೆ, ವೀಸಾನ ಗ್ರ್ಯಾಂಟ್ ಮಾಡುವ ದಿನ ಕೂಡ ಬರುತ್ತೆ. ಬಟ್ ಇಲ್ಲೊಂದು ಸರ್ಪ್ರೈಸ್ ಕಾದಿದೆ. ಮೆಡಿಕಲ್ ರಿಪೋರ್ಟಲ್ಲಿ ಈಕೆ ಪ್ರೆಗ್ನೆಂಟ್ ಅಂತ ಬಂದಿದೆ. ವೀಸಾಗೆ ಅಪ್ಲೈ ಮಾಡಬೇಕಾದ್ರೆ ನೀವು ಡಿಕ್ಲೇರ್ ಮಾಡ್ಕೊಂಡಿಲ್ಲ ಅಂತ ಕೇಳ್ತಾರೆ. ಆದರೆ ಆಕೆ ಹೇಳ್ತಾಳೆ, ನಾನು ಪ್ರೆಗ್ನೆಂಟ್ ಅಂತ ನನಗೆ ಗೊತ್ತಿಲ್ಲ, ನಾನು ಹೇಗೆ ಡಿಕ್ಲೇರ್ ಮಾಡೋಕ್ಕಾಗುತ್ತೆ ಅಂತ ಆಕೆ ಹೇಳ್ತಾಳೆ. ಆದರೆ ಕೆನಡಾ ಅಫಿಷಿಯಲ್ಸ್ ಹೇಳ್ತಾರೆ, ಇಲ್ಲ ನೀವು ನಿಮ್ಮ ಮಗು ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ವೀಸಾಗೆ ಮತ್ತೊಂದು ಸಲ ಆಮೇಲೆ ಅಪ್ಲೈ ಮಾಡಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಕುರಾಲ್ ಅಗನ್ ಹತ್ರ ಬರ್ತಾರೆ, ಹೀಗೆ ನನ್ನ ವೀಸಾ ರಿಜೆಕ್ಟ್ ಆಯಿತು ಮತ್ತು ಹಿಂಗೆಲ್ಲ ಆಗಿದೆ ಅಂತ. ಅವಾಗ ಅಗನ್ಗೆ ತುಂಬಾ ಶಾಕ್ ಆಗುತ್ತೆ, ಹಾಂ ಇದೆಲ್ಲ ಹೆಂಗಾಯಿತು ಅಂತ ಕೇಳ್ತಾರೆ. ಅವಾಗ ಕುರಾಲ್ ಹಾಗೆ ಪಾರಿ ಹೇಳ್ತಾರೆ, ಹೀಗೆ 1-2 ತಿಂಗಳಿಂದೆ ಏನೋ ಎಡವಟ್ಟಾಯಿತು ಅಂತ ಹೇಳ್ತಾರೆ. ಅವಾಗ ಅಗನ್ಗೆ ತುಂಬಾ ಸಿಟ್ಟು ಬರುತ್ತೆ, ಏನು ನಿಮ್ಮ ಕತೆ, ನಾನು ನೋಡಿದ್ರೆ ನಿಮ್ಮನ್ನು ಮದುವೆ ಮಾಡಿಸಿ ಫಾರಿನ್ಗೆ ಕಳಿಸೋ ಇದರಲ್ಲಿದ್ದರೆ ನೀವೇನಿದು ಈ ಥರ ಎಡವಟ್ಟೆಲ್ಲ ಮಾಡ್ಕೊಂಡಿದ್ದೀರಾ ಅಂತ ಟೆನ್ಷನ್ ಮಾಡ್ಕೊಳ್ತಾರೆ. ಪಾರಿ ಹಾಗೂ ಕುರಾಲ್ಗೆ ಬೈತಾರೆ, ಏನಿದು ಈ ಥರ ಎಲ್ಲ ಎಡವಟ್ಟು ಮಾಡ್ಕೊಂಡಿದ್ದೀರಲ್ಲ, ಸರಿ ಬೈ ಆಕ್ಸಿಡೆಂಟ್ ತಾನೇ ಇದಾಗಿದ್ದು, ಈ ಮಗುನ ತೆಗೆಸ್ಬಿಡಿ, ಗರ್ಭಪಾತ ಮಾಡಿಸ್ಬಿಡಿ ಅಂತ ಹೇಳ್ತಾರೆ. ಹಾಗೆ ಪಾರಿ ಹಾಗೆ ಕುರಾಲು ಒಪ್ಪೋದಿಲ್ಲ ಇದಕ್ಕೆ, ನೋ ನನಗೆ ಫಾದರ್ಲಿ ಫೀಲಿಂಗ್ ಆಗ್ತಿದೆ ಅಂತ ಪಾರಿ, ಈ ಕಡೆ ಈಕೆ ನನಗೆ ಮದರ್ಲಿ ಫೀಲಿಂಗ್ ಆಗ್ತಿದೆ, ನಾನು ತೆಗ್ಸಲ್ಲ ಅಂತ. ಆದರೆ ನಮ್ಮ ಅಗನ್ ಬೈತಾರೆ, ಅಬಾಷನ್ ಮಾಡಿಸ್ದೇ ಇದ್ರೆ ಇನ್ನು ವೀಸಾ ಮಾಡಿಸೋದಕ್ಕೆ 4 ತಿಂಗಳಾಗುತ್ತೆ, ಅಲ್ಲಿ ತನಕ ನಿನ್ನ ಹೊಟ್ಟೆ ಮುಂದೆ ಬರುತ್ತೆ, ನಿಮ್ಮ ಅಪ್ಪನಿಗೇನಾದರೂ ಗೊತ್ತಾದರೆ ಅಷ್ಟೇ ಕತೆ, ನೀನು ಇವಾಗ ಅಬಾಷನ್ ಮಾಡಿಸ್ಲೇಬೇಕು ಅಂತ ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಇಷ್ಟ ಇಲ್ಲದೆ ಇದ್ರೂ ಕೂಡ ನಮ್ಮ ಕುರಾಲ್ ಹಾಸ್ಪಿಟಲ್ಗೆ ಬರ್ತಾಳೆ, ಅಬಾಷನ್ ಮಾಡಿ ಅಂತ. ಆದರೆ ಡಾಕ್ಟರ್ ಹೇಳ್ತಾರೆ, ಇಲ್ಲ ಇವರ ಗರ್ಭಕೋಶ ವೀಕ್ ಇದೆ, ಈ ಮಗುನ ಏನಾದರೂ ಅಬಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಇವ್ರಿಗೆ ಮಗು ಆಗೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಆದರೂ ಕೂಡ ನಮ್ಮ ಕುರಾಲ್ ಸರಿ ಪರವಾಗಿಲ್ಲ ಆದರೂ ಕೂಡ ಅಬಾರ್ಟ್ ಮಾಡಿ ಅಂತ ಹೇಳ್ತಾಳೆ. ನಮ್ಮ ಅಗನ್ ಇಲ್ಲಿ ಮನ ಪರಿವರ್ತನೆ ಮಾಡಿಬಿಡ್ತಾನೆ, ನೋ 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 ಇನ್ನು ಮುಂದೆ ನಿನಗೆ ಮಕ್ಕಳಾಗಲ್ಲ ಅನ್ನೋದಿದ್ರೆ ಈ ಮಗು ಇರಲಿ, ಅಬಾರ್ಟ್ ಮಾಡೋದು ಬೇಡ ಅಂತ ಹೇಳ್ತಾನೆ. ಆದರೂ ಕೂಡ ಕುರಾಲ್ ಒಪ್ತಿರಲ್ಲ, ನೋ ಅಬಾರ್ಟ್ ಮಾಡಿಸೇ ಬಿಡೋಣ ಅಂತ ಹೇಳ್ತಾಳೆ. ಅವಾಗ ಇವನೊಂದು ಪ್ಲಾನ್ ಮಾಡ್ತಾನೆ, ಅವ್ರ ಮಾವನ್ಗೆ ಹೇಳ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅವರ ಮಿನಿಸ್ಟರ್ ಮಾವನ್ಗೆ ನೀವು ತಾತ ಆಗ್ತಿದ್ದೀರಾ ಅಂತ ಹೇಳ್ಬಿಡ್ತಾನೆ. ಸೊ ಹೇಳಿ ಕೇಳಿ ಮಿನಿಸ್ಟರ್ ಮಾವ ಹೇಳಬೇಕಾ, ಸೊ ದಂಡು ದಳನೆಲ್ಲ ಕರ್ಕೊಂಡು ಹಾಸ್ಪಿಟಲ್ಗೆ ಬಂದ್ಬಿಡ್ತಾರೆ ಕಂಗ್ರ್ಯಾಚುಲೇಟ್ ಮಾಡೋದಕ್ಕೆ. ತುಂಬಾನೇ ದಿಲ್ ಖುಷಿಯಾಗಿರ್ತಾರೆ ನಮ್ಮ ಮಿನಿಸ್ಟ್ರು ಮಾವ. ನಂತರ ಈಕೆನ ಆರೈಕೆ ಮಾಡಿ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಈ ಕಡೆ ನಮ್ಮ ಹೀರೋ ತುಂಬಾನೇ ಫೀಲಿಂಗ್ ಆಗಿರ್ತಾರೆ, ನಾನು ಈಕೆನ ಮದುವೆ ಆಗೋಕ್ಕಾಗ್ಲಿಲ್ವಲ್ಲ ಅಂತ ತುಂಬಾನೇ ಫೀಲ್ ಮಾಡ್ಕೊಂಡು ಕೂತಿರ್ತಾರೆ. ನಂತರ ದಿನ ಕಳೆದಂಗೆ ನಮ್ಮ ಕುರಾಲ್ಗೆ ಮಗು ಕೂಡ ಆಗುತ್ತೆ.
ನಂತರ ಈ ಮಗುವನ್ನು ನಮ್ಮ ಮಿನಿಸ್ಟರ್ ಮಾವ ಅಂದರೆ ಮಗುವಿನ ತಾತ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಹಗಲು ರಾತ್ರಿ ಎಂದೇ ಈ ಮಗುವಿನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ತುಂಬಾ ಖುಷಿಯಾಗಿರ್ತಾರೆ. ಹಾಗೆ ನಮ್ಮ ಹೀರೋ ಕೂಡ ನಾನು ನಿನಗೆ ಅಪ್ಪನ ಥರ ಅಂತ ಹೇಳಿ ಡೈಪರ್ನೆಲ್ಲ ಚೇಂಜ್ ಮಾಡೋದು ಆ ಥರ ಎಲ್ಲ ತುಂಬಾ ಆಟ ಆಡಿಸ್ತಾ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಆವಾಗವಾಗ ನಮ್ಮ ಕುರಾಲ್ ಇದನ್ನು ನೋಡ್ಕೊಂಡು ಆಡ್ಕೋತಾ ಇರ್ತಾಳೆ. ಇವನೊಳ್ಳೆ ಜೋಕರ್ ಥರ ಹೆಂಗೆ ಆಡ್ತಿದ್ದ ನೋಡು ಅಂತ ಆಡ್ಕೋತಾ ಇರ್ತಾಳೆ. ಇದನ್ನು ನೋಡಿದಂತಹ ಲಕ್ಸು ನಮ್ಮ ಕುರಾಲ್ಗೆ ಚೆನ್ನಾಗಿ ಬೈತಾನೆ. ನೀನು ಪ್ರಪೋಸ್ ಮಾಡಿದಾಗ ಅವ್ನು ರಿಜೆಕ್ಟ್ ಮಾಡ್ದ ಸರಿ, ಅವ್ನು ಪ್ರಪೋಸ್ ಮಾಡಿದಾಗ ನೀನು ರಿಜೆಕ್ಟ್ ಮಾಡಿಬಿಟ್ಟು ಸುಮ್ಮನಾಗಬೇಕಿತ್ತು. ಅದನ್ನು ಬಿಟ್ಟು ನಾನು ನಿನ್ನೇ ಮದುವೆ ಆಗ್ತೀನಿ, ನಾನು ಒಂದು ಹುಡುಗನ ಲವ್ ಮಾಡ್ತಾ ಇದ್ದೀನಿ, ನಾನು ಆ ಹುಡುಗನ ಜೊತೆ ಓಡೋಗ್ತೀನಿ, ನಿನ್ನ ಜೊತೆ ಮದುವೆ ಆಗ್ತೀನಿ ಅಂತ ಹೇಳ್ಕೊಂಡು ಅವ್ನ ಜೀವನನೇ ಹಾಳು ಮಾಡಿಬಿಟ್ಟೆ. ಅವ್ನ ಜೀವನದಲ್ಲಿ ಆಟ ಆಡ್ತಾ ಇದೀಯಾ, ನೀನು ಮಾತ್ರ ಲೈಫಲ್ಲಿ ಚೆನ್ನಾಗಿದೆಯಾ, ಅವ್ನು ಮಾತ್ರ ಅವ್ನ ಲೈಫನ್ನು ಹಾಳು ಮಾಡಿಕೊಂಡು ನಿನಗೋಸ್ಕರ ತ್ಯಾಗ ಮಾಡ್ತಾ ಇದ್ದಾನೆ. ನಿನಗೆ ಸ್ವಲ್ಪನೂ ನಾಚಿಕೆ ಅನ್ನೋದೇ ಆಗಲ್ವಾ, ಸ್ವಾರ್ಥಿ ಅಂತ ಹೇಳಿ ಚೆನ್ನಾಗಿ ಲಕ್ಸು ಬೈತಾನೆ ನಮ್ಮ ಕುರಾಲ್ಗೆ. ಆ್ಯಂಡ್ ಲಕ್ಸ್ ಹೇಳ್ತಾನೆ, ಅಗನ್ ನಿನ್ನ ತುಂಬಾನೇ ಲವ್ ಮಾಡ್ತಿದ್ದ, ನೀನು ಅವನಿಗೆ ಮೋಸ ಮಾಡಿಬಿಟ್ಟೆ ಅಂತ ಹೇಳ್ತಾನೆ. ಆವಾಗ ಕುರಾಲ್ಗೆ ತುಂಬಾನೇ ದುಃಖ ಆಗುತ್ತೆ. ಹೌದಾ, ಅಗನ್ ನನ್ನ ಪ್ರೀತಿ ಮಾಡ್ತಿದ್ನ, ಅಗನ್ಗೆ ನಾನು ಮೋಸ ಮಾಡಿಬಿಟ್ನ ಅಂತ ತುಂಬಾನೇ ಅಳ್ತಾಳೆ. ಹಾಗೆ ಅವಳು ಒಂದು ಡಿಸೈಡ್ ಮಾಡ್ತಾಳೆ, ನಾನು ಇವನ್ ಲೈಫ್ನ ಸೆಟ್ಲ್ ಮಾಡಬೇಕು, ನನ್ನಿಂದ ಆಗಿರೋ ತಪ್ಪನ್ನ ಸರಿ ಮಾಡಬೇಕು, ಇವನಿಗೂ ಕೂಡ ಒಂದು ಮದುವೆ ಮಾಡಬೇಕು ಅಂತ ಅನ್ಕೋತಾಳೆ. ಅವತ್ತು ನೈಟ್ ಅವರು ಕೆನಡಾಗೆ ಹೋಗಬೇಕಾಗಿರುತ್ತೆ. ಏರ್ಪೋರ್ಟ್ ಹತ್ರ ಬಂದು ಆದರೆ ಅವಳಿಗೆ ಮನಸ್ಸೇ ಇರೋದಿಲ್ಲ ಕೆನಡಾಗೆ ಹೋಗೋಕ್ಕೆ. ಅಲ್ಲೇನು ಮಾಡ್ತಾಳೆ ಅಂದರೆ ಫ್ಲೈಟ್ ಟಿಕೆಟ್ನೆಲ್ಲ ಬಿಸಾಡಿ, ನಾನು ನಿನ್ನ ಲೈಫ್ ಸೆಟಲ್ ಆಗೋ ತನಕ ನಾನು ಹೋಗಲ್ಲ, ನಿನ್ಗೊಂದು ಮದುವೆ ಮಾಡಲೇಬೇಕು, ನನ್ನ ಲೈಫ್ ಚೆನ್ನಾಗಿದ್ರೆ ನಿನ್ನ ಲೈಫ್ ಕೂಡ ಚೆನ್ನಾಗಿರಬೇಕು, ಚೆನ್ನಾಗಿದ್ರೆ ಇಬ್ಬರು ಲೈಫು ಚೆನ್ನಾಗಿರಬೇಕು, ಇಲ್ಲಾಂದರೆ ಇಬ್ಬರದು ಚೆನ್ನಾಗಿರಬಾರ್ದು, ನಿನ್ನ ಲೈಫನ್ನ ನಾನು ಸರಿ ಮಾಡೋ ತನಕ ನಾನು ಇಲ್ಲಿಂದ ಹೋಗಲ್ಲ, ನಿನ್ನ ಲೈಫನ್ನು ಸರಿ ಮಾಡಿನೇ ನಾನು ಕೆನಡಾಗೆ ಹೋಗೋದು, ನಿನಗೆ ಒಂದು ಮದುವೆ ಮಾಡಿನೇ ಹೋಗೋದು ಅಂತ ಹೇಳ್ತಾಳೆ. ಅವನು ನಿನಗೇನಾದರೂ ತಲೆ ಕೆಟ್ಟಿದೆಯಾ, ಫಸ್ಟು ನೀನು ಕೆನಡಾಗೆ ಹೋಗು, ನನ್ನ ಲೈಫ್ ಹೇಗೋ ಆಯಿತು, ಫಸ್ಟ್ ನೀನು ಕೆನಡಾಗೆ ಹೋಗು, ಯಾಕೆ ಈಗ ಫ್ಲೈಟ್ ಟಿಕೆಟ್ನೆಲ್ಲ ಬಿಸಾಕ್ತಿದೆಯಾ ಅಂತ ಬೈತಾನೆ. ಆದರೆ ಕುರಾಲ್ ಇವನ್ ಮಾತನ್ನ ಕೇಳೋದಕ್ಕೆ ರೆಡಿ ಇರಲ್ಲ. ಇವನ್ಗೊಂದು ಮದುವೆ ಆಗಬೇಕು ಅಂತ ಅವಳು ಫಿಕ್ಸ್ ಆಗೇ ಇರ್ತಾಳೆ. ಇವನು ಒಳ್ಳೆತನಕ್ಕೆ ಇವನ್ಗೇನಾದರೂ ಒಳ್ಳೇದು ಮಾಡಲೇಬೇಕು, ನನಗೋಸ್ಕರ ಇವನ ಜೀವನನ ತ್ಯಾಗ ಮಾಡಿದ್ದೇನೆ ಅಂತ ಹೇಳಿ ಫಸ್ಟು ಇವನಿಂದ ಡಿವರ್ಸನ್ನು ಪಡಿತಾಳೆ. ಬಿಕಾಸ್ ಇವನಿಗೆ ಬೇರೆ ಹುಡುಗಿನ ಹುಡುಕಿ ಮದುವೆ ಮಾಡೋದಕ್ಕೆ. ಇವಾಗ ಡಿವರ್ಸ್ ಆದರೆ ತಾನೇ ಅವ್ರ ಮದುವೆ ಆಗೋದು. ಸರಿ ಅಂತ ಹೇಳಿಬಿಟ್ಟು ಮ್ಯಾಟ್ರಿಮೋನಿಯಲ್ಲೆಲ್ಲ ಇವನಿಗೆ ಹುಡುಗಿರ್ನ ಹುಡುಕ್ತಾರೆ. ಬಟ್ ಯಾವ ಹುಡುಗಿರು ಕೂಡ ಇವನ್ ಜೊತೆ ಸೆಟ್ ಆಗಲ್ಲ. ಫೈನಲಿ ನಮ್ಮ ಹೀರೋಗೆ ಅರ್ಥ ಆಗುತ್ತೆ, ಓ ಇವಳು ನಾನು ಮದುವೆ ಮಾಡಿಸೋ ತನಕ ಕೆನಡಾಗೆ ಹೋಗಲ್ಲ, ಏನಾದರೂ ಮಾಡಲೇಬೇಕು ಅಂತ ಹೇಳಿ ಅವ್ರ ಆಫೀಸಲ್ಲಿರೋ ಒಂದು ಹುಡುಗಿಗೆ, ನೋಡು ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳ್ತೀನಿ, ನೀನು ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳು, ಕುರಾಲ್ ಮುಂದೆ ಇಬ್ಬರು ನಾಟಕ ಮಾಡೋಣ ಅಂತ ಹೇಳಿ ಕರ್ಕೊಂಡು ಬರ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಹುಡುಗಿ ಮಾತಾಡ್ಸೋದಕ್ಕೆ ಅಂತ ಬಿಡ್ತಾರೆ. ಅವಾಗ ಅವಳು ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಅವನು ಸಹ ನಾನು ಇವಳನ್ನೇ ಮದುವೆ ಆಗ್ತೀನಿ, ಇಷ್ಟಪಡ್ತೀನಿ ಅಂತ ಹೇಳ್ತಾನೆ. ಆವಾಗ ಕುರಾಲ್ ಹೌದಲ್ವಾ, ಇವರಿಬ್ಬರಿಗೂ ಮದುವೆ ಸೆಟ್ ಆಗುತ್ತೆ, ಮದುವೆ ಮಾಡಿಸೋಣ ಅಂತ ಹೇಳಿ ಅವಳು ಕೆನಡಾಗೆ ಹೋಗೋದಕ್ಕೆ ಒಪ್ಕೋತಾಳೆ. ಸೊ ಕೆನಡಾಗೆ ಹೋಗೋದಕ್ಕಿಂತ ಮುಂಚೆ ನಾನು ನನ್ನ ಅಪ್ಪನ ಮಾತಾಡಿಸ್ಬೇಕು, ಕೆನಡಾಗೆ ಹೋದ್ಮೇಲೆ ಮಾತಾಡ್ಸೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬೇರೆ ಕ್ಯಾಸ್ಟ್ ಹುಡುಗನ ಮದುವೆ ಆಗಿದ್ದಾಳೆ ಅಂತ ಹೇಳಿ ನಮ್ಮಪ್ಪ ಮಾತಾಡಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಕೊನೆ ಸಲ ನನ್ನ ಅಪ್ಪನ ನೋಡಬೇಕು ಅಂತ ಹೇಳಿ ಅವ್ರ ಅಪ್ಪನ ಹುಡಿಕೊಂಡು ಮನೆಗೆ ಬರ್ತಾಳೆ. ಬಟ್ ಇಲ್ಲೊಂದು ಟ್ವಿಸ್ಟ್ ಕಾದಿದೆ. ಇಲ್ಲಿ ಅವ್ರ ಅಪ್ಪನಿಗೆ ಇವರು ಡಿವೋರ್ಸ್ಗೆ ಅಪ್ಲೈ ಮಾಡಿರೋದು ಗೊತ್ತಾಗಿರುತ್ತೆ. ಅವರು ಕುರಾಲನ್ನು ಕೇಳ್ತಾರೆ, ಯಾರು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದು ಅಂತ. ಅವಳು ನಾನೇ ಅಂತ ಹೇಳ್ತಾಳೆ. ಯಾಕೆ ಅಪ್ಲೈ ಮಾಡಿದೆ, ಮನೆ ತನಕ ಮಾನ ಮರ್ಯಾದೆನ ಹಾಳು ಮಾಡ್ತಾ ಇದೀಯಾ ನೀನು ಅಂತ ಹೇಳಿ ಕತ್ತು ಹಿಸ್ಕೋದಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ನಮ್ಮ ಹೀರೋ ಅವಳದ್ದು ಏನೂ ತಪ್ಪೆಲ್ಲ ನಂದೆ, ನಿಮ್ಮ ಮಗಳು ನನಗೆ ಬೇಜಾರಾದ್ಲು, ನಿಮ್ಮ ಮಗಳು ಇವಾಗ ನನಗೆ ಇಷ್ಟ ಆಗ್ತಿಲ್ಲ, ನಾನು ಬೇರೆ ಹುಡುಗಿನ ಲವ್ ಮಾಡ್ತೀನಿ, ಅವಳನ್ನ ಮದುವೆ ಆಗ್ತೀನಿ, ನಿಮ್ಮ ಮಗಳು ನನಗೆ ಬೇಡ ಅಂತ ಹೇಳಿ ನಾನು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆದರೆ ಈ ಕಡೆ ನಮ್ಮ ಕುರಾಲ್ ಸುಮ್ಮನಿರ್ದೇನು, ಅವನದೇನೂ ತಪ್ಪಿಲ್ಲ ನಂದೆ ಅಂತ ಹೇಳೋದಕ್ಕೆ ಬರ್ತಾಳೆ. ಆಗ ನಮ್ಮ ಹೀರೋ ಕುರಾಲನ್ನ ಸೈಡು ಕರ್ಕೊಂಡು ಹೋಗಿ, ನೀನು ಏನು ಮಾಡ್ತಾ ಇದೆಯಾ, ನೀನು ನಿಜ ಹೇಳಿದ್ರೆ ನಿಮ್ಮ ಅಪ್ಪ ನಿಮ್ಮನ್ನು ಸುಮ್ಮನೆ ಬಿಡ್ತಾರಾ, ನಿಮ್ಮನ್ನೆಲ್ಲ ಸಾಯಿಸೇ ಬಿಡ್ತಾರೆ, ಸ್ವಲ್ಪ ಏನು ಹೇಳ್ದೆ ಸುಮ್ಮನೆ ಇರು ಅಂತ ಹೇಳಿ ಅವಳನ್ನ ಸುಮ್ಮನಾಗಿಸ್ತಾರೆ. ಈ ಕಡೆ ರೊಚ್ಚಿಗೆದ್ದಂತಹ ಮಾವ ಹೀರೋಗೆ ಚೆನ್ನಾಗಿ ಹೊಡಿಸ್ತಾರೆ ರೌಡಿಗಳನ್ನ ಬಿಟ್ಟು. ಹೀರೋಗೆ ಸಾಯೋ ರೇಂಜ್ಗೆ ಹೊಡಿತಾ ಇರ್ತಾರೆ. ಕುರಾಲ್ ಎಷ್ಟೇ ತಪ್ಪಿಲ್ಲ ಹೊಡಿಬೇಡಿ ಅಂತ ಹೇಳಿದ್ರು ಅವ್ರು ಕೇಳ್ತಾ ಇರಲ್ಲ. ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಸಾಯಿಸೋದು ಬೇಡ ಅಂತ ಹೇಳಿ ಅವನನ್ನ ಬಿಟ್ಟು ಕಳಿಸ್ತಾರೆ ಅಗನ್ನ. ಈಗ ರಾತ್ರಿ ಇವಳಿಗೆ ಊಟ ಮಾಡಿಸ್ತಾ ಅಪ್ಪ ಹೇಳ್ತಾರೆ, ನೋಡಮ್ಮ ಅವನು ನಿಂಗೆ ಮೋಸ ಮಾಡಿಬಿಟ್ಟ, ಅವನು ಸರಿಗಿಲ್ಲ, ನೀನೇನು ಬೇಜಾರಾಗಬೇಡ, ಅವನನ್ನ ಸಾಯಿಸ್ಬಿಡೋಣ, ನಿನಗೆ ನಮ್ಮದೇ ಜಾತಿ ಹುಡುಗನ ಹುಡುಕಿ ಬೇರೆ ಕಡೆ ಮದುವೆ ಮಾಡ್ತೀನಿ, ಆವಾಗ ನೀನು ಚೆನ್ನಾಗಿರ್ಬೋದು, ಅವನು ಬದುಕಿರಬಾರ್ದು, ಅವನ್ನ ಸಾಯಿಸ್ಬಿಡೋಣ ಅಂತ ಹೇಳಿ ಅವರ ಚೇಳಗಳಿಗೆ ಹೇಳಿ ಅವನನ್ನು ಸಾಯಿಸೋದಿಕ್ಕೆ ಅಂತ ರೌಡಿಗಳನ್ನು ಕಳಿಸ್ತಾರೆ. ಈ ಕಡೆ ನಮ್ಮ ಹೀರೋ ರೌಡಿಗಳ ಜೊತೆ ಫೈಟ್ ಮಾಡ್ತಾ ಇರ್ತಾರೆ.
ಆಗ ಕುರಾಲ್ ಇವಾಗಲೂ ನಾನು ಸತ್ಯ ಹೇಳದೇ ಇದ್ರೆ ಸರಿ ಹೋಗಲ್ಲ ಅಂತ ಹೇಳಿ ಧೈರ್ಯ ಮಾಡಿ ಅವ್ರ ಅಪ್ಪನಿಗೆ ಸತ್ಯವನ್ನ ಹೇಳ್ತಾಳೆ. ನೋಡಪ್ಪ, ಅಗಂದು ಏನು ತಪ್ಪಿಲ್ಲ, ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದೆ ನಾನು. ಹಾಗೆ ಈ ಮಗು ಅಗನ್ಗೆ ಹುಟ್ಟಿದ್ದಲ್ಲ, ಪಾರಿಗೆ ಹುಟ್ಟಿದ್ದು. ನಾನು ಪಾರಿ ಜೊತೆ ಫಾರಿನ್ಗೆ ಹೋಗಿ ಅಲ್ಲಿ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೆ. ಇದರಲ್ಲಿ ಅಗಂದು ಏನು ತಪ್ಪಿಲ್ಲ, ಅಗನ್ನು ನಮಗೆ ಹೆಲ್ಪ್ ಮಾಡೋದಿಕ್ ಬಂದ ಅಷ್ಟೇ ಅಂತ ಹೇಳ್ತಾಳೆ. ಆಗ ನಮ್ಮ ಮಿನಿಸ್ಟರಪ್ಪ ಅಯ್ಯಯ್ಯೋ ತಪ್ಪು ಮಾಡ್ತಿದ್ನಲ್ಲ ಅಂತ ಹೇಳ್ಬಿಟ್ಟು ಅವರ ರೌಡಿಗಳಿಗೆ ಕಾಲ್ ಮಾಡಿ ಅಗನ್ನ ಸಾಯಿಸ್ಬೇಡಿ, ಅದರ ಬದಲಿಗೆ ಪಾರಿಯನ್ನ ಸಾಯಿಸಿ ಅಂತ ಹೇಳ್ತಾರೆ. ಅಗನನ್ನ ಬಿಟ್ಟು ಪಾರಿಯನ್ನ ಮುಗಿಸಿ ಅಂತ ಹೇಳಿರ್ತಾರೆ ರೌಡಿಗಳಿಗೆ ನಮ್ಮ ಮಿನಿಸ್ಟ್ರು ಮಾವ. ಆಗ ಅಗನ್ ಪಾರಿಯನ್ನ ಉಳಿಸೋದಕ್ಕೆ ಅಂತ ರೌಡಿಗಳ ಜೊತೆ ತುಂಬಾನೇ ಫೈಟ್ ಮಾಡ್ತಾ ಇರ್ತಾರೆ. ಹಾಗೆ ಪಾರಿಯನ್ನ ಸೇವ್ ಮಾಡ್ತಾರೆ. ಹಾಗೆ ಅಗನ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಟಾರ್ಗೆಟು ಆ ಮಗುನೇ, ಯಾಕಂದ್ರೆ ಅದು ಪಾರಿಗೆ ಹುಟ್ಟಿರುವಂತ ಮಗು. ಈ ಮಗುನ ಅವರು ಉಳಿಸಲ್ಲ, ಸಾಯಿಸ್ಬಿಡ್ತಾರೆ ಅಂತ ಹೇಳಿ ಮನೆ ಕಡೆ ಹೊರಟಿರ್ತಾರೆ. ಆದ್ರೆ ಈ ಕಡೆ ನಮ್ಮ ಮಿನಿಸ್ಟರ್ ತಾತ ಮೊಮ್ಮಗುನ್ನ ಕರ್ಕೊಂಡು ಮನೆಯಲ್ಲಿ ಸಾಯಿಸಬಾರ್ದು, ಊರಿಂದ ಹೊರಗಡೆ ಸಾಯಿಸೋಣ ಅಂತ ಹೇಳಿ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ನೀನು ಮಗುಗೆ ಶೂಟ್ ಮಾಡಿ ಸಾಯಿಸ್ಬೇಕು. ಅಷ್ಟರಲ್ಲಿ ಜೋರಾಗಿ ಸಿಡಿಲು ಗುಡುಗು ಬಂದು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದೋಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ನಮ್ಮ ಮಿನಿಸ್ಟರ್ ತಾತನನ್ನ ಹಾಸ್ಪಿಟಲ್ಗೆ ಸೇರಿಸಲಾಗಿರುತ್ತೆ. ಅವ್ರಿಗೆ ಎಚ್ಚರಾದಾಗ ಡಾಕ್ಟರ್ಗೆ ಥ್ಯಾಂಕ್ಸ್ ಹೇಳ್ತಾರೆ. ಥ್ಯಾಂಕ್ಸ್ ಡಾಕ್ಟರ್, ನನ್ನ ಬದುಕಿಸ್ಬಿಟ್ರಿ ಅಂತ. ಅವಾಗ ಡಾಕ್ಟರ್ ಹೇಳ್ತಾರೆ, ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನಗಲ್ಲ, ನಿಮ್ಮ ಮೊಮ್ಮಗನ್ಗೆ. ನೀವು ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದಾಗ ಅವ್ನಿಗೆ ಏನು ಅನ್ನಿಸ್ತು ಏನೋ ಗೊತ್ತಿಲ್ಲ, ತಳ್ಕೊಂಡು ರಸ್ತೆ ಹತ್ರ ಹೋಗಿದ್ದಾನೆ. ಆಗ ಅಲ್ಲಿರೋ ಜನಗಳು ನಿಮ್ಮನ್ನ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ ಅಂತ ಹೇಳ್ತಾರೆ. ಆಗ ಅವ್ರಿಗೆ ಅವ್ರ ಮೊಮ್ಮಗನ ಮೇಲೆ ಆಸೆ ಆಗುತ್ತೆ. ನಾನು ಆ ಮಗುನ ಸಾಯಿಸೋಕ್ಕೆ ಅಂತ ಕರ್ಕೊಂಡು ಹೋಗಿದ್ದೆ, ಆದರೆ ಆ ಮಗುನೇ ನನ್ನ ಪ್ರಾಣನ ಉಳಿಸ್ತು ಅಂತ ಮಗು ಮೇಲೆ ಆಸೆ ಆಗ್ತಿರುತ್ತೆ. ಅಷ್ಟಕ್ಕೆ ನಮ್ಮ ಅಗನ್ ಕೂಡ ಬರ್ತಾರೆ. ನೋಡಿ ಮಾವ, ನಿಮ್ಮ ಸಿಟ್ಟನ್ನೆಲ್ಲ ಮರ್ತು ಬಿಡಿ, ನಿಮ್ಮ ಸಿಟ್ಟು ದ್ವೇಷನೆಲ್ಲ ಸೈಡ್ಗಿಟ್ಟು ನಿಮ್ಮ ಮಗಳು ಅಳಿಯನ್ನ ಸ್ವೀಕರಿಸಿ, ನಿಮ್ಮ ಹಳಿಯ ಮಗಳು ಹಾಗೆ ಮೊಮ್ಮಗುನ ನಿಮ್ಮ ಮನೆತನಕ್ಕೆ ಸ್ವೀಕರಿಸ್ಕೊಳ್ಳಿ, ನಿಮ್ಮ ದ್ವೇಷನೆಲ್ಲ ಬಿಟ್ಬಿಡಿ ಅಂತ ಕೇಳ್ಕೊಳ್ತಾರೆ. ಆಗ ನಮ್ಮ ಮಿನಿಸ್ಟರ್ ತಾತ ಸರಿ ಅಂತ ಹೇಳ್ಬಿಟ್ಟು ಅವ್ರನ್ನ ಸ್ವೀಕರಿಸ್ಕೊಳ್ತಾರೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಇವ್ರನ್ನ ಹಾಸ್ಪಿಟಲ್ಗೆ ಸೇರಿಸಿ ಇವ್ರನ್ನ ಉಳಿಸೋದಕ್ಕೆ ಕಾರಣ ಮಗು ಅಲ್ಲ, ಅಲ್ಲಿಗೆ GPS ಅನ್ನ ಅಳವಡಿಸಲಾಗಿರುತ್ತೆ. GPS ನ ಸಹಾಯದಿಂದ ನಮ್ಮ ಹೀರೋ ಹಾಗೂ ಲಕ್ಸು ಇವರು ಎಲ್ಲಿಗೆ ಹೋಗಿದ್ರೋ ಆ ಜಾಗಕ್ಕೆ ಬಂದು ಇವ್ರು ಬಿದೋಗಿರೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗಿ ಇವ್ರನ್ನ ಕರ್ಕೊಂಡು ಬಂದು ಹಾಸ್ಪಿಟಲ್ಗೆ ಸೇರಿಸಿರ್ತಾರೆ. ಆದ್ರೆ ತಾತ ಮೊಮ್ಮಗನ್ನ ಒಂದು ಮಾಡೋದಕ್ಕೋಸ್ಕರ ಈ ತರ ಒಂದು ಪ್ರ್ಯಾಂಕ್ ಮಾಡ್ತಾರೆ. ಏನೋ ಒಟ್ನಲ್ಲಿ ಹಾಗೋ ಹೀಗೋ ಪ್ರ್ಯಾಂಕ್ ಮಾಡಿ ಇಡೀ ಫ್ಯಾಮಿಲಿಯನ್ನ ಒಂದ್ ಮಾಡ್ತಾರೆ. ಮೂವಿಯ ಫೈನಲ್ ಸೀನ್ ನಲ್ಲಿ ಗೊತ್ತಾಗುತ್ತೆ ಈತ ಫ್ರಾಡ್ ಮಾಡಿದ್ದ ಅಂತ. ಏನಂತಂದ್ರೆ ಕುರಾಲ್ನ ಕೆನಡಾ ಕಳಿಸೋದಕ್ಕೋಸ್ಕರ ಆಫೀಸಲ್ಲಿರೋ ಹುಡುಗಿನ ನಾನು ಲವ್ ಮಾಡ್ತಿದ್ದೀನಿ, ಮದುವೆ ಆಗ್ತೀನಿ ಅಂತ ಸುಳ್ಳು ಹೇಳಿದ. ಈ ವಿಚಾರ ಎಲ್ಲರಿಗೂ ಗೊತ್ತಾಗುತ್ತೆ. ಆಗ ಕುರಾಲ್ ಆಫೀಸಲ್ಲಿ ಇನ್ನೊಂದು ಹುಡುಗಿ ಈತನನ್ನ ಲವ್ ಮಾಡ್ತಾ ಇರ್ತಾಳೆ. ಎಲ್ಲರೂ ಸೇರ್ಕೊಂಡು ನಮ್ಮ ಹೀರೋಗೆ ಆ ಹುಡುಗಿ ಮೂಲಕ ಪ್ರಪೋಸ್ ಮಾಡಿಸ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಇವನು ಆ ಹುಡುಗಿ ಪ್ರಪೋಸಲ್ನ ಒಪ್ಕೊಳ್ತಾನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಇದಾಗಿತ್ತು ಡ್ಯೂಡ್ನ ಒಂದು ಕ್ಯೂಟ್ ಕತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.